Fourth Standard Environmental Studies, Lesson 3, Go Around the Forest. ಕನ್ನಡದಲ್ಲಿ ವನ ಸಂಚಾರ. ಈ ಚಾಪ್ಟರ್ ನೋಡುವ ಪೂರ್ವದಲ್ಲಿ ನೀವಿನ್ನು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಒತ್ತಿ. Let us start. Sita lives with her family on outskirts of a forest. ಸೀತಾಳು ಕಾಡಿನ ಹೊರಗಡೆ, ಕಾಡಿನ ಬಾಜು ಇರುವ ಒಂದು ಹಳ್ಳಿಯಲ್ಲಿ ವಾಸವಾಗಿದ್ದಾಳೆ. ಅವಳ ಕುಟುಂಬದೊಂದಿಗೆ ವಾಸವಾಗಿದ್ದಾಳೆ. Like Sita's family, there are many other families living there. ಸೀತಾಳ ಕುಟುಂಬದಂತೆ ಇನ್ನು ಅನೇಕ ಕುಟುಂಬಗಳು ಅವಳ ಮನೆ ಹತ್ತಿರ ಇವೆ. Sita loves the forest and the trees very much. ಸೀತಾಳು ಮರಗಳು, ಅರಣ್ಯ ಮತ್ತು ಮರಗಳನ್ನ ಹೆಚ್ಚು ಇಷ್ಟಪಡುತ್ತಾಳೆ. Now she will introduce the forest where she lives. Listen to her. ಸೀತಾಳು ಅವಳು ವಾಸಿಸುತ್ತಿರುವ ಕುಟುಂಬವನ್ನ ನಿಮಗೆ ಪರಿಚಯಿಸುತ್ತಿದ್ದಾಳೆ, ನೋಡಿ ಕೇಳಿ ಅಂತ. Come, I will introduce my forest. ಬಾ, ನನ್ನ ಅರಣ್ಯವನ್ನ, ನನ್ನ ಕಾಡನ್ನ ಪರಿಚಯಿಸುವೆ ಅಂತ ಸೀತಾ ಹೇಳ್ತಿದ್ದಾರೆ. ಇವರು ಸೀತಾ ಅವರು. See, here are teak ಮರ, ಟೀಕ್ ತೇಗ ಅಂತಾರೆ ಟೀಕಕ್ಕ, ಟೀಕ್, ಸ್ಯಾಂಡಲ್ ಶ್ರೀಗಂಧ, ಮತ್ತಿ ಅಂಡ್ ಹೊನ್ನೆ ಟ್ರೀಸ್ ಹೊನ್ನೆ ಮರಗಳು. ದೇ ಆರ್ ಸರೌಂಡೆಡ್ ಬೈ ಕ್ರೀಪರ್ಸ್ ವಿತ್ ಫ್ರಾಗ್ರೆಂಟ್ ಫ್ಲವರ್ಸ್. ಅವು ಹಿಂದಿನ ವಿಡಿಯೋದೊಳಗೆ ಹೇಳತ್, ನಾವು ಹಿಂದಿನ ವಿಡಿಯೋದೊಳಗನ ಹೇಳೈತಿ. ಇದು 3ನೇ ಕ್ಲಾಸ್ನೊಳಗೆ ಬಂದಿತ್ತು ನಿಮ್ಗ. ಏನು ಟ್ರೀಸ್, ಹರ್ಬ್ಸ್, ಶ್ರಬ್ಸ್, ಟ್ರೀಸ್, ಕ್ರೀಪರ್ಸ್ ಅಂತಂದು. ಹರ್ಬ್ಸ್, ಶ್ರಬ್ಸ್, ಟ್ರೀಸ್, ಕ್ರೀಪರ್ಸ್ ಅದ್ರ ಬಗ್ಗೆ ಪೂರ್ತಿಯಾಗಿ ಹೇಳೈತಿ. ಇಲ್ಲ ಅಂದ್ರೆ ಒಂದ್ಸರಿ ನೋಡ್ರಿ. ಬಳ್ಳಿಗಳು, ಹರ್ಬ್ಸ್ ಅಂದ್ರೆ ಏನು, ಶ್ರಬ್ಸ್ ಅಂದ್ರೆ ಏನು, ಟ್ರೀಸ್ ಅಂದ್ರೆ ಏನು, ಅವು ಯಾವ ತರ ಇರ್ತವು, ವಿಚ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ದೇ ಹ್ಯಾವ್, ಎಲ್ಲವನ್ನ ಡಿಸ್ಕಸ್ ಮಾಡಿತ್ತು ಅಲ್ವಾ? ಓದಿರಿ ಅವನು. ಇಲ್ಲ ನೋಡ್ರಿ, ಈಗ ಟೀಕ್, ಸ್ಯಾಂಡಲ್, ಮರ್ತಿ, ಹೊನ್ನೆ, ಕ್ರೀಪರ್ಸ್ ಈ ಗಿಡಗಳನ್ನ ತೋರಿಸ್ತಾ ಇದ್ದಾರೆ ಸೀತಾ ಅವರು. ನೆಕ್ಸ್ಟ್ ಇಲ್ಲಿ ಪ್ರಾಣಿಗಳದ ನೋಡ್ರಿ. ಡೀರ್, ಸ್ನೇಕ್, ಮಂಕಿ, ಫಾಕ್ಸ್, ಎಲಿಫೆಂಟ್. ನೋಡ್ರಿ, look at the monkeys swinging and snake crawling on the trees. ನೋಡ್ರಿ, ಮಂಗಗಳು ಜೋತಾಡುತ್ತಿವೆ, ಹಾವು ತೆವಳುತ್ತಿದೆ. ನೋಡ್ರಿ, ಹಾವು ಹೆಂಗ್ ತೆವಳುತ್ತಾ ಇದೆ ಇಲ್ಲಿ. Look at the elephants and deer. ಆನೆ ಮತ್ತು ಜಿಂಕೆಗಳನ್ನ ನೋಡಿ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಜಿಂಕೆ, ಆನೆ. ಟ್ರೀಸ್ ಪ್ರೊವೈಡ್ ಕೂಲ್ ಶೇಡ್ ಫಾರ್ ಆಲ್. ಮರಗಳು ಎಲ್ಲರಿಗೂ ನೆರಳನ್ನ ನೀಡುತ್ತವೆ. ಹೌದು, ಮರಗಳು ಎಲ್ಲರಿಗೂ ನೆರಳನ್ನ ನೀಡುತ್ತವೆ. ನೆಕ್ಸ್ಟ್ ಇಲ್ಲಿ ಹಣ್ಣುಗಳನ್ನು ನೋಡ್ರಿ. ಓ ಸ್ವೀಟ್ ಫ್ರೂಟ್ಸ್, ಸಿಹಿಯಾದ ಹಣ್ಣು. ಹ್ಯಾವ್ ಯು ಎವರ್ ಟೇಸ್ಟೆಡ್ ದೀಸ್ ಫ್ರೂಟ್ಸ್? ನೀವು ಯಾವಾಗಲಾದರೂ ಈ ಹಣ್ಣುಗಳನ್ನ ತಿಂದಿದ್ದೀರಾ? ದೀಸ್ ಆರ್ ಜಾಕ್ ಫ್ರೂಟ್ಸ್. ಜಾಕ್ ಫ್ರೂಟ್ಸ್ ಹಲಸಿನ ಹಣ್ಣು. ಜಾಕ್ ಫ್ರೂಟ್ಸ್, ದೀಸ್ ಆರ್ ಮ್ಯಾಂಗೋಸ್. ತಿಂದಿರ್ತೀರಿ ಆಲ್ಮೋಸ್ಟ್ ಅಲ್ವಾ? ಮ್ಯಾಂಗೋಸ್ ತಿಂದಿರ್ತೀರಿ ನೀವು. ಈ ಹಣ್ಣುಗಳಲ್ಲದೆ ಬೇರೆ ಯಾವ ಹಣ್ಣು ತಿಂದಿರಿ ಅನ್ನೋದನ್ನ
ಕಮೆಂಟ್ ಬಾಕ್ಸ್ ನಲ್ಲಿ ಬೇಕಂದ್ರೆ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಯಾವ ಹಣ್ಣು ತಿಂದಿರಿ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಜಾಕ್ ಫ್ರೂಟ್, ಆಪಲ್, ಜಾಮೂನ್. ಟೇಸ್ಟ್ ದೀಸ್ ಫ್ರೂಟ್ಸ್. ನೋಡ್ರಿ ಇವನ್ನ ಮಾವಿನ ಹಣ್ಣು, ಜಾಮೂನ್, ಬನಾನಾ, ಪಪ್ಪಾಯ. How big is my forest? So beautiful. This is my home. ಇದು ಬಹಳಷ್ಟು ದೊಡ್ಡದಿದೆ. ಎಷ್ಟು ದೊಡ್ಡದಿದೆ ಅಲ್ವಾ? ಇದು ನನ್ನ ಮನೆ ಅಂತ ಸೀತಾ ಅವರು ಹೇಳ್ಕೊತಾ ಇದ್ದಾರೆ. ಡ್ರಾ ಸರ್ಕಲ್ ಅರೌಂಡ್ ದ ಫ್ರೂಟ್ ಯು ಹ್ಯಾವ್ ಈಟನ್ given in the first picture of this page. ನೀವು ಯಾವ ಹಣ್ಣು ತಿಂದಿರಿ ಅನ್ನೋದನ್ನ ಆ ಸರ್ಕಲ್ ನಲ್ಲಿ ಗುರುತು ಮಾಡ್ರಿ. ಸರ್ಕಲ್ ಹಾಕಿ ಗುರುತು, ವೃತ್ತದಿಂದ ಗುರುತು ಮಾಡ್ರಿ ಅಂತ ಹೇಳ್ಯಾರ. ಸರಿ ಮಾಡಿ. ನೆಕ್ಸ್ಟ್, ಮೇಕ್ ಅ ಲಿಸ್ಟ್ ಆಫ್ ಫ್ರೂಟ್ಸ್ ವಿಚ್ ಆರ್ ಅವೈಲೇಬಲ್ ಆರ್ ಗ್ರೋನ್ ಇನ್ ಯುವರ್ ಲೊಕಾಲಿಟಿ. ಸ್ಥಳೀಯವಾಗಿ ಬೆಳೆಯುವಂತಹ ನಿಮ್ಮ ಸುತ್ತಮುತ್ತಲಿನ ಹಣ್ಣುಗಳನ್ನ ಇಲ್ಲಿ ಬರೀರಿ ಅಂತ ಹೇಳ್ಯಾರ. ನೋಡೋಣ. ಯಾವುದು? ಮ್ಯಾಂಗೋ, ಪಪ್ಪಾಯ, ಬನಾನಾ, ಆಪಲ್. ಸ್ಥಳೀಯವಾಗಿ ಬೆಳೆಯಲ್ಲ, ಆದ್ರೆ ತಿಂತೀವಿ, ಸ್ಥಳೀಯವಾಗಿ ತಿಂತಾ ಇರ್ತೀವಿ ಅವನ್ನ. ಈಗ ಇತ್ತಿತ್ತಲಾಗಿ ಆಪಲ್ ಅನ್ನು ಬೆಳೀತಾ ಇದ್ದಾರೆ, ಸ್ಥಳೀಯವಾಗಿ ಬೆಳೀತಾ ಇದ್ದಾರೆ. ಬಹಳಷ್ಟು ಕಡೆ ನಾವು ಟಿವಿಯಲ್ಲಿ ಅಲ್ಲಿ ನೋಡ್ತಿರ್ತೀವಿ. ಟೊಮ್ಯಾಟೊ ಹಣ್ಣು ಹೌದು, ತರಕಾರಿನೂ ಹೌದು. ಟೊಮ್ಯಾಟೊ ಅಂಕರೆ ಸ್ಥಳೀಯವಾಗಿ ಬೆಳೀತಾರ. ಜಾಮೂನ್, ಜಾಕ್ ಫ್ರೂಟ್, ಮಾತ್ರ. ಪೋಮ್ ಗ್ರೆನೇಟ್, ದಾಳಿಂಬೆ ಗೊತ್ತು ನಿಮ್ಗ. ಕಸ್ಟರ್ಡ್ ಆಪಲ್, ಸೀತಾಫಲ ಅಂತ ಹೇಳ್ತಾರ. ಕಸ್ಟರ್ಡ್ ಆಪಲ್ ಅನ್ನ ಬೆಳಿತಾರ. ಗ್ವಾವಾ, ಮತ್ತ ಲೆಮನ್ ಅಂಕರೆ ಸರ್ವೇ ಸಾಮಾನ್ಯವಾಗಿ ಬೆಳಿತಾರ. ಇಷ್ಟು ಹಣ್ಣುಗಳು. ಡ್ರಾ. Do you know that trees in the forest provide us so many things? ನಿಮಗೆ ಗೊತ್ತಾ, ಸಸ್ಯಗಳು, ಕಾಡಿನಲ್ಲಿರುವ ಸಸ್ಯಗಳು ನಮಗೆ ಹಲವಾರು ವಸ್ತುಗಳನ್ನ ಕೊಡುತ್ತವೆ. Look at the picture and know this. ಈ ಕೆಳಗೆ ಒಂದು ಚಿತ್ರವನ್ನು ಕೊಟ್ರ ಅದನ್ನು ನೋಡಿ ತಿಳಿದುಕೊಳ್ಳಿ. Write the name of thing given in the picture under them. ಇಲ್ಲಿ ನೋಡ್ರಿ, ಟೇಬಲ್, ಚೇರ್. ಇದು ಅರಣ್ಯದಿಂದನೂ ಬರುತ್ತಾ. ಪೇಪರ್, ನ್ಯೂಸ್ ಪೇಪರ್. ಮ್ಯಾಚ್ ಬಾಕ್ಸ್, ಬೆಂಕಿ ಪೆಟ್ಟಿಗೆ, ಪತ್ರಿಕೆ. ಸ್ಟಿಕ್ಸ್, ಅರಣ್ಯದಿಂದನ ಬರ್ತವೆ ಇವು, ಸ್ಟಿಕ್ಸ್. ನೆಕ್ಸ್ಟ್, ವೆಜಿಟೇಬಲ್ಸ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಗ್ರಾಸ್, ಮೇವು, ದನಕ್ಕೆ ಮೇವು. ವಿಂಡೋ ಡೋರ್ ಇವೆಲ್ಲ ಅರಣ್ಯದಿಂದ ಬರ್ತವೆ. ಫ್ಲವರ್ಸ್, ಸಿಹಿ ಜೇನಿನೊಳಗೆ ಹೇಳ್ತ ಜೇನಿನ ಉಪಯೋಗ ಏನು ಅಂತಂದು. ಇಂಕ್, ಅದರಲ್ಲಿ ಒಂದು ಇಂಕ್ ಆಗಿತ್ತು.
ಜೇನಿನ ಮೇಣದಿಂದ ಇಂಕ್ ಅನ್ನ ತಯಾರು ಮಾಡ್ತಾರ ಅಂತ ನೋಡಿದ್ವಲ್ಲ. ಇಂಕ್ ಅದ್ರ ಹೆಸರಲ್ಲಿ ಐತಿ, ಗಮ್ ಅಲ್ಲೇ ಕೊಟ್ಟಬಿಟ್ರ. ದಿಸ್ ಈಸ್ ಮೆಡಿಸಿನ್. ಮೆಡಿಸಿನ್. ಹನಿ, ಇದು ಹನಿ. ಹನಿನ ಐತ್ ನೋಡ್ರಿ, ಹನಿ. ಎಷ್ಟು ಉಪಯೋಗ, ಇನ್ನೂ ಸಾವಿರಾರು ಉಪಯೋಗಗಳದವು, ಅದರಲ್ಲಿ ಕೆಲವೇ ಕೆಲವು ಇವು. ನೆಕ್ಸ್ಟ್, ಇನ್ ಯುವರ್ ಪ್ರೀವಿಯಸ್ ಕ್ಲಾಸ್ ಯು ಹ್ಯಾವ್ ಲರ್ನ್ಡ್ ಅಬೌಟ್ ಟ್ರೀಸ್. ನೇಮ್ 10 ಟ್ರೀಸ್ that grow in your place. ನಿಮ್ಮ ಸ್ಥಳದಲ್ಲಿ ಬೆಳೆಯುವ 10 ಸಸ್ಯಗಳ ಹೆಸರನ್ನ ಬರೆಯಿರಿ ಅಂತಾರ. Do these trees grow in forest also? ಈ ಗಿಡಗಳು ಕಾಡಿನಲ್ಲಿಯೂ ಬೆಳೆಯುತ್ತವ? ನೋ ಫ್ರಮ್ ಯುವರ್ ಎಲ್ಡರ್ಸ್. ನಿಮ್ಮ ಹಿರಿಯರಿಂದ ತಿಳಿದುಕೊಳ್ಳಿ ಅಂತ ಹೇಳಾರ. ಒಂದಿಷ್ಟು ಟ್ರೀಗಳನ್ನು ನೋಡೋಣ. ಮ್ಯಾಂಗೋ, ಮ್ಯಾಂಗೋ ಟ್ರೀ, ಬನಾನಾ ಟ್ರೀ, banana tree, coconut tree, coconut tree, neem tree, ಬೇವಿನ ಮರ, banyan tree, ಆಲದ ಮರ, people tree, tree, tamarind, ಇದು ಗಿಡವನ tamarind, ಸಾಲ್ ಟೀಕ್, ಮೇಲ್ಗಡೆ ಕೊಟ್ಟಿದ್ರಲ್ಲ ಸಾಲ್ ಟೀಕ್, ಸ್ಯಾಂಡಲ್ವುಡ್, ಒಂದಿಷ್ಟು ಸ್ಯಾಂಡಲ್ವುಡ್. ಇವೆಲ್ಲ ಬೆಳೆಯುವಂತವು. ಮೇಕ್ ಅ ಲಿಸ್ಟ್ ಆಫ್ 5 ಟ್ರೀಸ್ ಗ್ರೋ ಇನ್ ಯುವರ್ ಪ್ಲೇಸ್ ಅಂಡ್ ಇನ್ ಫಾರೆಸ್ಟ್. ಈಗ ಬರ್ದಿವಲ್ಲ, ಅದ್ರೊಳಗಾಗ್ಲಿ ಇಲ್ಲ ಬೇರೆ ಬೇರೆ ಟ್ರೀಸ್ ದಾಟ್ ಗ್ರೋ ಇನ್ ಯುವರ್ ಪ್ಲೇಸ್, ಟ್ರೀಸ್ ದಾಟ್ ಗ್ರೋ ಇನ್ ಫಾರೆಸ್ಟ್, ಟ್ರೀಸ್ ದಾಟ್ ಗ್ರೋ ಇನ್ ಯುವರ್ ಪ್ಲೇಸ್. ನಿಮ್ಮ ಸ್ಥಳದಲ್ಲಿ ಸಾಮಾನ್ಯವಾಗಿ ಬಾಳೆಹಣ್ಣನ್ನ ಬೆಳೀತಾ ಇರ್ತಾರ. ಬನಾನಾ ಟ್ರೀ, ಮ್ಯಾಂಗೋ ಟ್ರೀ, ಮ್ಯಾಂಗೋ ಟ್ರೀ, ನೀಮ್ ಟ್ರೀ, ಬೇವಿನ ಮರ ಇರುತ್ತೆ ಮನೆ ಮುಂದ್ಗಡೆ. ಆಲ್ಮೋಸ್ಟ್ ಬಹಳಷ್ಟು ಮಂದಿ ಈಗ ಸಿಟಿ ಒಳಗಿರೋರು ನೋಡಿರಲ್ಲ, ಹಳ್ಳಿ ಕಡೆ ಇರುತ್ತ. ನೀಮ್ ಟ್ರೀ, ರೋಸ್, coconut tree, rose tree, coconut tree. ಓಕೆ, ನೆಕ್ಸ್ಟ್ ಇಲ್ಲಿ ನೋಡೋದಾದ್ರ ಟ್ರೀಸ್ ದಟ್ ಗ್ರೋ ಇನ್ ಫಾರೆಸ್ಟ್. ಫಾರೆಸ್ಟ್ ನಲ್ಲಿರುವಂತವು ಟೀಕ್, ತೇಗ ಮನೆಯಲ್ಲಿ ಕಂಡು ಬರ್ತಾ, ಬಹಳಷ್ಟು ಫಾರೆಸ್ಟ್ ನಲ್ಲಿ ಇರುತ್ತೆ. ಸಾಲ್, ರೋಸ್ವುಡ್, ಮಹಾಗನಿ, ಸ್ಯಾಂಡಲ್ವುಡ್, ಇವೆಲ್ಲ ಫಾರೆಸ್ಟ್ ದಲ್ಲಿ ಕಂಡು ಬರುವಂತಹ ಗಿಡಗಳಾಗಿವೆ. ನೆಕ್ಸ್ಟ್, observe the trees in the picture. Write 2 uses of each tree in space given. Take the help of elders. ಇಲ್ಲೇ ಒಂದಿಷ್ಟು ಗಿಡಗಳನ್ನ ಕೊಟ್ರ ಅವುಗಳ ಉಪಯೋಗವನ್ನ ಕೊಟ್ಟಂತ ಸ್ಥಳದಲ್ಲಿ ಬರೆಯಿರಿ ಅಂತ ಹೇಳಾರ. ನೋಡೋಣ ಯಾವ್ಯಾವುದು. ಟೀಕ್ವುಡ್ ಟ್ರೀ, ತೇಗದ ಮರದ ಉಪಯೋಗ ಏನಂದ್ರ ಪ್ರೊವೈಡ್ಸ್ ಶೆಡ್, ನೆರಳನ್ನ ನೀಡುತ್ತಾ. ಗಿವ್ ಶೆಲ್ಟರ್ ಟು ಬರ್ಡ್ಸ್ ಅಂಡ್ ಅನಿಮಲ್ಸ್, ಪಕ್ಷಿಗಳಿಗೆ ಮತ್ತು ಪ್ರಾಣಿಗಳಿಗೆ ಅದು ಆವಾಸ ಸ್ಥಾನ ಆಗೈತಿ.
ಇನ್ನೂ ಹಲವಾರು ಅಂದ್ರೆ ಹಲವಾರು ಉಪಯೋಗಗಳದವು. ಒಂದಿಷ್ಟು ಅವು ಎರಡು ಉಪಯೋಗ ಬರೀ ಅಂತ ಹೇಳ್ಯಾರ, ಅದಕ್ಕೆ ಎರಡಷ್ಟೇ. ಸ್ಯಾಂಡಲ್ವುಡ್ ಟ್ರೀಸ್ ಇಂದ ಏನಾಗುತ್ತ, ಯೂಸ್ ಟು ಮೇಕ್ ಪರ್ಫ್ಯೂಮ್ಸ್, ಸುಗಂಧ ದ್ರವ್ಯವನ್ನ ತಯಾರಿಸಲು ಬಳಸ್ತಾರ ಅದನ್ನ, ಸ್ಯಾಂಡಲ್ವುಡ್ ಅನ್ನ. ಯೂಸ್ ಇನ್ ಮೆಡಿಸಿನ್ ಅಂಡ್ ರಿಲಿಜಿಯಸ್ ರಿಚುವಲ್ಸ್, ಔಷಧಗಳ ತಯಾರಿಕೆಯಲ್ಲಿ ಮತ್ತ ಹಬ್ಬ ಆಚರಣೆಗಳಲ್ಲಿ ಸ್ಯಾಂಡಲ್ವುಡ್ ಟ್ರೀಯನ್ನ ಬಳಸುತ್ತಾರೆ, ಶ್ರೀಗಂಧದ ಮರವನ್ನ ಬಳಸುತ್ತಾರೆ. ಗಂಧ ಹಚ್ಕೊಳ್ಳೋದು ಅಂತ ಹೇಳ್ತಾರಲ್ಲ ಅಲ್ಲ. ನೆಕ್ಸ್ಟ್ ಜಾಮೂನ್ ಟ್ರೀ, ನೇರಳೆ ಮರ. ನೇರಳೆ ಮರ, ಫ್ರೂಟ್ಸ್ ಆರ್ ಈಟನ್ ಅಂಡ್ ಆರ್ ನ್ಯೂಟ್ರಿಷಿಯಸ್, ಆ ಹಣ್ಣುಗಳು ಪೋಷಕಾಂಶವುಳ್ಳ ಹಣ್ಣುಗಳಾಗಿವೆ. ಅವನ್ನ ನಾವು ತಿಂತೀವಿ, ಅವು ಬಹಳಷ್ಟು ಪೋಷಕಾಂಶಗಳನ್ನ ಒಳಗೊಂಡವು. ಲೀವ್ಸ್ ಅಂಡ್ ಸೀಡ್ಸ್ ಆರ್ ಯೂಸ್ಡ್ ಇನ್ ಟ್ರೆಡಿಷನಲ್ ಮೆಡಿಸಿನ್, ಹಣ್ಣುಗಳನ್ನ ಔಷಧಿಗಳ ಹಣ್ಣುಗಳ ಬೀಜಗಳನ್ನ ಔಷಧಿಗಳ ತಯಾರಿಕೆಯಲ್ಲಿ ಬಳಸ್ತಾರ. ನೋಡ್ರಿ ನೇರಳೆ ಮರದ್ದು ಎಷ್ಟು ಉಪಯೋಗ ಐತಿ, ಅದರ್ಲಿಂತ ಶುಗರ್ ಪೇಷಂಟ್ಗೆ ಬಹಳ ಯೂಸ್ ಐತಿ ಅಂತ ಹೇಳ್ತಾರ. ನೆಕ್ಸ್ಟ್ ಬನಿಯನ್ ಟ್ರೀ, ಆಲದ ಮರ ನೋಡ್ರಿ. ಬನಿಯನ್ ಟ್ರೀ ಪ್ರೊವೈಡ್ ಶೇಡ್, ಗಿವ್ ಶೆಲ್ಟರ್ ಟು ಬರ್ಡ್ಸ್ ಅಂಡ್ ಅನಿಮಲ್ಸ್, ಅದು ನೆರಳನ್ನ ನೀಡುತ್ತಾ ಹಕ್ಕಿ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಆವಾಸ ಸ್ಥಾನವಾಗಿ ಇದೆ. ಪೊಂಗಾಮಿಯಾ, ಹೊಂಗೆ ಮರ. ಪೊಂಗಾಮಿಯಾ ಇಂಗ್ಲಿಷ್ನಾಗ ಕನ್ನಡದ ಹೊಂಗೆ ಮರ ಅಂತ ಹೇಳ್ತಾರ. ಸೀಡ್ಸ್ ಆರ್ ಯೂಸ್ಡ್ ಟು ಪ್ರೊಡ್ಯೂಸ್ ಬಯೋಫ್ಯೂಲ್, ಅದರ ಬೀಜದಿಂದ, ಹೊಂಗೆ ಮರದ ಬೀಜದಿಂದ ಬಯೋಫ್ಯೂಲ್ ಅನ್ನ ಮಾಡಲಾಗುತ್ತ. ನೆಕ್ಸ್ಟ್ ಪ್ರೊವೈಡ್ಸ್ ಶೇಡ್ ಅಂಡ್ ಇಂಪ್ರೂವ್ ಸಾಯಿಲ್ ಫರ್ಟಿಲಿಟಿ, ಮಣ್ಣಿನ ಫಲವತ್ತತೆಯನ್ನ ಇದು ವೃದ್ಧಿಪಡಿಸ್ತೈತಿ. ನೇಮ್ ಟ್ರೀ, ಬೇವಿನ ಮರ. ಬೇಸಿಗೆ ದಿವಸಕ ಬೇವಿನ ಮರ ತಂಪು, ಬೇಸಿಗೆ ದಿವಸಕ ಬೇವಿನ ಮರ ತಂಪು, ಭೀಮಾರತಿ ಎಂಬ ನದಿ ತಂಪು, ಭೀಮಾರತಿ ಎಂಬ ನದಿ ತಂಪು, ಹಡೆದವ್ವ ನೀ ತಂಪು ನನ್ನ ತವರಿಗೆ. ಈ ತರ ಹಾಡು ಕೇಳಿರ್ತೀರಿ ನೀವು ಅಲ್ವಾ. ಬೇವಿನ ಮರದಿಂದ ಅನೇಕ ಉಪಯೋಗಗಳದವು. ಲೀವ್ಸ್ ಅಂಡ್ ಬಾರ್ಕ್ ಆರ್ ಯೂಸ್ಡ್ ಇನ್ ಮೆಡಿಸಿನ್ಸ್, ಅದರ ಎಲೆಗಳು ಮತ್ತು ಅದರ ತೊಗಟೆಯನ್ನ ಔಷಧಿಗಳ ತಯಾರಿಕೆಯಲ್ಲಿ ಬಳಸ್ತಾರ. ಯೂಸ್ಡ್ ಆಸ್ ಅ ನ್ಯಾಚುರಲ್ ಇನ್ಸೆಕ್ಟ್ ರೆಫೆಲೆಂಟ್, ಅಂದ್ರೆ ಕೀಟಗಳನ್ನ ಓಡಿಸಲಿಕ್ಕೆ ಇದರ ಎಲೆಗಳನ್ನ ಬಳಸ್ತಾರ, ಕೀಟನಾಶಕವಾಗಿ ಬಳಸ್ತಾರ. ಗೂಸ್ಬೆರಿ, ಬೆಟ್ಟದ ನೆಲ್ಲಿಕಾಯಿ. ಬೆಟ್ಟದ ನೆಲ್ಲಿಕಾಯಿ ಉಪಯೋಗ ಬಹಳಷ್ಟು ಅಂದ್ರೆ ಬಹಳಷ್ಟು ಐತಿ, ಬಹಳಷ್ಟು ಅಂದ್ರೆ ಬಹಳಷ್ಟು. ಫ್ರೂಟ್ಸ್ ಆರ್ ರಿಚ್ ಇನ್ ವಿಟಮಿನ್ ಸಿ ಅಂಡ್ ಆರ್ ಈಟನ್, ಅದರ ಹಣ್ಣುಗಳು ವಿಟಮಿನ್ ಸಿ ಅನ್ನ ಹೊಂದಿರ್ತವೆ. ವಿಟಮಿನ್ ಸಿ ದಿಂದ ಸ್ಕರ್ವಿ ರೋಗ ನಿವಾರಣೆ ಆಗುತ್ತ. ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ ಬರುತ್ತಾ, ಅದರ ನಿವಾರಣೆಗಾಗಿ ವಿಟಮಿನ್ ಸಿ ಇರುವಂತಹ ಆಹಾರವನ್ನ ಜಾಸ್ತಿ ಸೇವನೆ ಮಾಡಬೇಕು. ಮತ್ತ ಹಲ್ಲಿನಲ್ಲಿ ರಕ್ತ ಬರುವುದು, ಈ ತರ ಒಂದಿಷ್ಟು ಕಾಯಿಲೆಗಳಿಗೆ ವಿಟಮಿನ್ ಸಿ ತುಂಬಾ ಉಪಯುಕ್ತ. ಈ ಬೆಟ್ಟದ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಇರುತ್ತಾ ಅಂತ ಹೇಳಂತಾರ. ಯೂಸ್ ಟು ಮೇಕ್ ಮೆಡಿಸಿನ್, ಪಿಕಲ್ಸ್ ಅಂಡ್ ಜ್ಯೂಸಸ್, ಔಷಧಿಗಳ ತಯಾರಿಕೆಯಲ್ಲಿ, ಉಪ್ಪಿನಕಾಯಿ ತಯಾರಿಕೆಯಲ್ಲಿ ಮತ್ತ ಪಾನೀಯ ತಯಾರಿಕೆಯಲ್ಲಿ, ಜ್ಯೂಸಸ್ ಪಾನೀಯ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ನೆಕ್ಸ್ಟ್ ಬಂಬು, ಬಿದಿರು. ಬಿದಿರು ನಾನಾರಿಗಲ್ಲದವಳು ಅಂತ ಹಾಡು ಕೇಳಿರಲ್ಲ. ಯೂಸ್ ಟು ಮೇಕ್ ಫರ್ನಿಚರ್, ಬಾಸ್ಕೆಟ್ ಅಂಡ್ ಹ್ಯಾಂಡ್ ಕ್ರಾಫ್ಟ್ಸ್, ಬಿದಿರನ್ನ ಪೀಠೋಪಕರಣ ಅಂದ್ರ ಉಪಕರಣಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಬಾಸ್ಕೆಟ್ಸ್ ಪುಟ್ಟಿ ತಯಾರಿಕೆ, ಹ್ಯಾಂಡ್ ಕ್ರಾಫ್ಟ್ಸ್ ಕೈಯಿಂದ ಮಾಡುವ ವಸ್ತುಗಳು, ಬುಟ್ಟಿ ಇಂಥವನ್ನ ಮಾಡುವ ಅಲ್ಲಿ ಉಪಯೋಗಿಸ್ತಾರ. ನೆಕ್ಸ್ಟ್ ಯೂಸ್ಡ್ ಇನ್ ಹೌಸ್ ಕನ್ಸ್ಟ್ರಕ್ಷನ್ ಅಂಡ್ ಪೇಪರ್ ಮೇಕಿಂಗ್, ಮನೆ ಕಟ್ಟಲು ಮತ್ತು ಪತ್ರಿಕೆ ತಯಾರಿಕೆಯಲ್ಲಿ ಇವನ್ನ ಬಳಸ್ತಾರ. ನೆಕ್ಸ್ಟ್ ಯು ಆಲ್ರೆಡಿ ನೋ ದ ಥಿಂಗ್ಸ್ ಆಬ್ಟೈನ್ಡ್ ಫ್ರಮ್ ಫಾರೆಸ್ಟ್,
ನಿಮ್ಗೆ ಈಗಾಗ್ಲೇ ಗೊತ್ತಾಯ್ತು ಅರಣ್ಯದಿಂದ ಯಾವ್ಯಾವ ನಮ್ಗ ಉಪಯೋಗ ಇದೆ ಅಂತ. ವಾಟ್ ವಿಲ್ ಹ್ಯಾಪನ್ ಇಫ್ ದ ಫಾರೆಸ್ಟ್ ಡಿಸ್ಟ್ರಾಯ್ಡ್? ಏನಾಗುತ್ತದೆ ಅರಣ್ಯ ನಾಶ ಆದ್ರೆ? ಥಿಂಕ್ ಅಂಡ್ ಆನ್ಸರ್. ಇದನ್ನ ಯೋಚಿಸಿ ಉತ್ತರಿಸಿ ಅಂತ ಹೇಳ್ಯಾರ. ಏನಂದ್ರ ಅನಿಮಲ್ ಅಂಡ್ ಬರ್ಡ್ಸ್ ವಿಲ್ ಲೂಸ್ ದೇರ್ ಹೋಮ್. ಪ್ರಾಣಿ ಪಕ್ಷಿಗಳು ತಮ್ಮ ಮನೆಯನ್ನ ಕಳೆದುಕೊಳ್ತವು. ಮೆನಿ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಮೇ ಬಿಕಮ್ ಎಕ್ಸ್ಟಿಂಕ್ಟ್. ಬಹಳಷ್ಟು ಪ್ರಾಣಿ ಪಕ್ಷಿಗಳು ಅಳಿವಿನ ಅಂಚಿಗೆ ಬಂದ್ಬಿಡ್ತವು, ಇಲ್ಲ ಅಳಿದು ಹೋಗ್ತವು. ರೇನ್ಫಾಲ್ ಮೇ ಡಿಕ್ರೀಸ್. ಮಳೆ ಕಡಿಮೆ ಆಗುತ್ತೆ. ಸಾಯಿಲ್ ಎರೋಷನ್ ವಿಲ್ ಇನ್ಕ್ರೀಸ್. ಮಣ್ಣಿನ ಸವಕಳಿ ಹೆಚ್ಚಾಗುತ್ತದೆ. ತುಂಬಾ ಸಿಂಪಲ್ ಇದೆ ಅಲ್ವಾ? ಅಂದ್ರ ಇದ್ರ ಪರಿಣಾಮ ಜಾಸ್ತಿ ಗಂಭೀರ ಐತಿ. ಪರಿಣಾಮ ನೋಡ್ರಿ, ಇವನ್ನೆಲ್ಲ ಊಹಿಸ್ಕೊಳಕ್ ಆಗಲ್ಲ. ನೋ ದಿಸ್. In the previous class, you have learnt about the Appiko movement. ಹಿಂದಿನ ತರಗತಿಯಲ್ಲಿ ನೀವು ಅಪ್ಪಿಕೋ ಮೂಮೆಂಟ್ ಬಗ್ಗೆ ಓದಿದಿರಿ. ಇದನ್ನ ಸ್ವಲ್ಪ ನೋಡ್ಕೊಳ್ರಿ. ಮುಂದಿನ ಪಾಠ ಹೇಳ್ತೀನಿ ನಾನು ಕಾನ್ಸೆಪ್ಟ್ ಅನ್ನ. ವಾಟ್ ಈಸ್ ಫಾರೆಸ್ಟ್? ಫೇರ್ ರೈಟ್ ಯುವರ್ ಒಪಿನಿಯನ್. Group of trees is called group of trees. Group of trees is called forest. Is called forest. Where many animals and birds live there. Write the name of 5 plants that grow generally in forest. ಇಲ್ಲಿ ಹೇಳ್ತಲ್ಲ ಮ್ಯಾಲಿನ ಕೇಳಾರ, ಅದ ಸೇಮ್ ಕ್ವಶನ್ ಕೇಳಾರ ನೋಡ್ರಿ. ಟೀಕ್, ಸಾಲ್, ಸ್ಯಾಂಡಲ್ವುಡ್, ಬಂಬು, ನೀಮ್. ಇನ್ನು ಅನೇಕ ಟ್ರೀ ಫಾರೆಸ್ಟ್ ನಲ್ಲಿ ಬೆಳಿತಾವ. ನೆಕ್ಸ್ಟ್, ರೈಟ್ ದ ನೇಮ್ ಆಫ್ 5 animals that live in forest. 5 animal ಯಾವ್ಯಾವು? ಜಗ್ ಎಲ್ಲ ಫಾರೆಸ್ಟ್ ನಲ್ಲಿ ವಾಸ ಮಾಡ್ತಾವು. ಟೈಗರ್, ಲಯನ್, ಫಾಕ್ಸ್ ಹುಲಿ, ಸಿಂಹ, ನರಿ, ರಾಬಿಟ್, ಡೀರ್, ಜಿಂಕೆ. ನೆಕ್ಸ್ಟ್, ನೇಮ್ 5 fruit that are available in forest. ಜಾಮೂನ್ ಎಲೆ ಹಣ್ಣು ಫಾರೆಸ್ಟ್ ಅಲ್ಲಿ ಸಿಗುತ್ತ. ಮ್ಯಾಂಗೋ ಫಾರೆಸ್ಟ್ ಅಲ್ಲಿ ಇರುತ್ತ. ನೆಕ್ಸ್ಟ್, ಮ್ಯಾಂಗೋ, ಜಾಮೂನ್, ಗ್ವಾವಾ ಇವು ಫಾರೆಸ್ಟ್ ಅಲ್ಲಿ ಇರುತ್ತ. ಪಪ್ಪಾಯ ಉಟ್ಕೊಂಡಿರುತ್ತ, ಯಾರಿಗ್ ಗೊತ್ತು? ಅಲ್ಲಿಂದ ತಂದು ಇಲ್ಲಿ ಹಾಕೊಂಡಿರ್ತಾರ. ಸಪೋಟ ಇನ್ನೂ ಹೆಚ್ಚಿಗೆ ಅದಾವು. ರೈಟ್ 5 ಯೂಸಸ್ ಆಫ್ ಫಾರೆಸ್ಟ್. ಒಂದಿಷ್ಟು ಯೂಸಸ್, ಸಾವಿರಾರು ಯೂಸಸ್ ಅದಾವು ಅರಣ್ಯದಿಂದ. ಒಂದಿಷ್ಟು ನೋಡ್ರಿ. ಫಾರೆಸ್ಟ್ ಪ್ರೊಡ್ಯೂಸ್ ಆಕ್ಸಿಜನ್ ಅಂಡ್ ಹೆಲ್ಪ್ ದ ಏರ್ ಕ್ಲೀನ್. ಅರಣ್ಯವು ನಮಗ ಆಮ್ಲಜನಕವನ್ನು ಒದಗಿಸುತ್ತಾ ಮತ್ತ ಗಾಳಿ ಪರಿಶುದ್ಧವಾಗಿರಲು ಸಹಕರಿಸುತ್ತಾ. ದೇ ಪ್ರೊವೈಡ್ ಫುಡ್ ಸಚ್ ಆಸ್ ಫ್ರೂಟ್ಸ್, ನಟ್ಸ್, ಹನಿ ಅಂಡ್ ಮಶ್ರೂಮ್. ಅರಣ್ಯದಿಂದ ನಮ್ಗ ಹಣ್ಣು, ಜೇನುತುಪ್ಪ, ಅಣಬೆ ಮುಂತಾದ ವಸ್ತುಗಳು ದೊರೆಯುತ್ತವೆ. ದೇ ಗಿವ್ ಅಸ್ ಟಿಂಬರ್, ಫೈರ್ವುಡ್ ಫಾರ್ ಬಿಲ್ಡಿಂಗ್ ಹೌಸಸ್ ಅಂಡ್ ಮೇಕಿಂಗ್ ಫರ್ನಿಚರ್. ನಮ್ ಕುತ್ಕೊಳ್ಳಾಕ ಫರ್ನಿಚರ್ ಉಪಕರಣಗಳು ಬೇಕಲ್ಲ, ಟೇಬಲ್, ಕುರ್ಚಿ ಅಂತ ಮಾಡೋದಕ್ಕ ಅಲ್ಲಿಯ ಕಟ್ಟಿಗೆಯನ್ನು ಬಳಸ್ತೀವಿ ನಾವು. ದೇ ಪ್ರೊವೈಡ್ ಮೆಡಿಸಿನ್ಸ್ ಫ್ರಮ್ ಮೆನಿ ಪ್ಲಾಂಟ್ಸ್ ಅಂಡ್ ಹರ್ಬ್ಸ್. ಗಿಡಮೂಲಿಕೆಗಳಿಂದ ಔಷಧಿಯನ್ನು ತಯಾರು ಮಾಡ್ತೀವಿ. ಬಹಳಷ್ಟು ಗಿಡಗಳು ಔಷಧಿಯ ಗುಣವನ್ನ ಹೊಂದಿರುತ್ತವೆ.
ನೆಕ್ಸ್ಟ್ ಪ್ರಾಕ್ಟೀಸ್ ಟು ಗ್ರೋ ಅಂಡ್ ಪ್ರೊಟೆಕ್ಟ್ ಪ್ಲಾಂಟ್ಸ್ ಅಂದ್ರ ಮನೆ ಹತ್ತಿರ ಅರಣ್ಯವನ್ನ ಗಿಡ ಮರಗಳನ್ನ ಬೆಳೆಸುವುದನ್ನ ರೂಢಿಸಿಕೊಳ್ಳಿ. ನಿಯರ್ ಯುವರ್ ಹೌಸ್, ಸ್ಕೂಲ್, ಲೊಕ್ಯಾಲಿಟಿ. ಇಲ್ಲೇ ಡೂ ಇಟ್ ಯುವರ್ ಸೆಲ್ಫ್ ಕೊಟ್ರ ನೋಡ್ರಿ, ಒಂದ್ ಸ್ವಲ್ಪ ನೋಡ್ಕೊಂಡ್ ಮಾಡ್ರಿ, ಚೆನ್ನಾಗೈತಿದ. ಗಿಡಗಳನ್ನ ಹಚ್ಚಿ ಯಾವ ತರ ಬೆಳೆಸ್ಬೇಕು ಅನ್ನೋದನ್ನ. ಸಿಂಗ್ ಅಂಡ್ ಎಂಜಾಯ್. Trees add beauty to nature. Lot of greenery and fruits they give. Air, water, food and energy. This is what we get from trees. Trees are nature's boon to us. No land without forest. No fruits without trees. No fauna without fodder. No life without these. ಅರಣ್ಯ ಇಲ್ಲ ಏನು ಇಲ್ಲ ಅಂತ ನೋಡ್ರಿ. Write the name of trees that are planted in the yard of your home or school. ನಿನ್ನ ಮನೆಯ ಹತ್ತಿರ ಬೆಳೆದಿರುವ ಒಂದು 5 ಮರಗಳನ್ನ, ಗಿಡ ಮರಗಳನ್ನ ಹೆಸರಿಸಿ. ಬೆಳೆದಿರ್ತೀರಿ ಆಲ್ಮೋಸ್ಟ್. ರೋಸ್ ಟ್ರೀ ಬೆಳೆದಿರ್ತೀರಿ. ರೋಸ್ ಟ್ರೀ, ಗುಲಾಬಿ ಗಿಡವನ್ನ ಬೆಳೆದಿರ್ತೀರಿ. ಮತ್ತ ಹಿಬಿಸ್ಕಸ್, ದಾಸವಾಳ, ಹಿಬಿಸ್ಕಸ್ ಟ್ರೀ, ದಾಸವಾಳವನ್ನ ಬೆಳೆದಿರ್ತೀರಿ. ನಿಮ್ ಮನೆ ಮುಂದ್ಗಡೆ ಸಾಮಾನ್ಯವಾಗಿ ಕಂಡು ಬರುವಂತವು. ಇಲ್ರಿ ನಮ್ದು ಪಟ್ಟಣ ಪ್ರದೇಶದೊಳಗ ಐತಿ, ಮಹಾನಗರ ಬೆಂಗಳೂರಿನಲ್ಲಿ ಐತಿ, ನಾವೇನ್ ಬೆಳ್ಯಾಕ್ ಆಗಲ್ಲ ಅಂತಂದ್ರೆ ಬೆಳೆದಿರಲ್ಲ. ಆದ್ರೂ ಮನೆ ಮುಂದ್ಗಡೆ ಒಂದಿಷ್ಟು ಶೋಕೆ ಆದ್ರೂ ತುಳಸಿ ಗಿಡನ ಬೆಳೆದಿರ್ತಾರ. ತುಳಸಿ ಗಿಡ, ತುಳಸಿ ಟ್ರೀ ಅದನ್ನ ಬರೆದು ಬಿಡೋದು. ಕೋಕೋನಟ್ ಟ್ರೀ, ನೀಮ್ ಟ್ರೀ, ಮನೆ ಆಸುಪಾಸು ಬೆಳೆದಿರುವಂತಹ ಗಿಡಗಳು. ನೆಕ್ಸ್ಟ್, ಕಲೆಕ್ಟ್ ದ ಪಿಕ್ಚರ್ ಆಫ್ ಟ್ರೀಸ್ ಫ್ರಮ್ ನ್ಯೂಸ್ ಪೇಪರ್, ಬುಕ್ಸ್, ಮ್ಯಾಗಝಿನ್ಸ್. ಗಿಡಗಳ ಚಿತ್ರಗಳನ್ನ ಸಂಗ್ರಹಿಸಿ. ಪೇಸ್ಟ್ ದಮ್ ಇನ್ ಯುವರ್ ಯೂಸ್ಡ್ ನೋಟ್ಬುಕ್. ನೀವು ಉಪಯೋಗಿಸಿದ ನೋಟ್ ಪುಸ್ತಕನಲ್ಲಿ ಅವನ್ನ ಹಚ್ಚಿರಿ ಅಂತ. ದೆನ್ ಕಲೆಕ್ಟ್ ಅಂಡ್ ರೈಟ್ ದ ಇನ್ಫಾರ್ಮೇಶನ್ ಅಬೌಟ್ ದೋಸ್ ಟ್ರೀಸ್. ಅವುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಸಂಗ್ರಹಿಸಿ. ಈಗ ಮೇಲ್ಗಡೆ ಇದ್ವಲ್ಲ, ಮೇಲ್ಗಡೆ ಟೀಕ್ ಸ್ಯಾಂಡಲ್ವುಡ್ ಒಂದಿಷ್ಟು ಹೇಳೈತಿ, ಮತ್ತ ಅದನ್ನ ಇಲ್ಲೇ ಕೇಳ್ಯಾರ ಅವ್ರು. ಅವನ ಅದರಲ್ಲಿ ಒಂದೊಂದನ್ನ ಇಲ್ಲಿ ಬರೀರಿ. ಈಗ ನೀಮ್ ಎದಕ್ಕ? ಮೆಡಿಸಿನ್ಸ್ಗೆ. ಎಕ್ಸಾಂಪಲ್ ನೀಮ್ ಮೆಡಿಸಿನ್. ಸ್ಯಾಂಡಲ್ವುಡ್ ಪರ್ಫ್ಯೂಮ್ಗೆ ಬಳಸ್ತೀವಿ ಅಂತ. ಪರ್ಫ್ಯೂಮ್ಗೆ ಬಳಸ್ತೀವಿ. ನೆಕ್ಸ್ಟ್, ತುಳಸಿ, ಬನಿಯನ್ ಟ್ರೀ ಎದಕ್ಕ? ಆವಾಸ ಸ್ಥಾನವಾಗಿ ಬಳಕೆ ಆಗ್ತಾ ಇತ್ತದ. ಶೆಡ್. ನೆಕ್ಸ್ಟ್, ಶೆಡ್ ಆಗಿ ಬಳಕೆ ಆಗ್ತಾ ಇತ್ತು. ನೆಕ್ಸ್ಟ್, ಬಂಬು ಫರ್ನಿಚರ್ ತಯಾರಿಕೆಯಲ್ಲಿ, ಫರ್ನಿಚರ್ಗೆ ಬಳಕೆ ಆಗ್ತಾ ಇತ್ತು. ನೆಕ್ಸ್ಟ್, ಜಾಮೂನ್ ಫ್ರೂಟ್ಸ್ ಗಾಗಿ ಬಳಕೆ ಆಗ್ತಾ ಇತ್ತು. ಫ್ರೂಟ್ಸ್. ನೆಕ್ಸ್ಟ್ ನೋಡ್ರಿ, more than half of the plant and animal that live on the earth depend upon forest for their survival.
ಅರ್ಧಕ್ಕಿಂತ ಹೆಚ್ಚಿನ ಪ್ರಾಣಿ ಮತ್ತು ಪಕ್ಷಿಗಳು, ಗಿಡಗಳು ಅಥವಾ ಪ್ರಾಣಿಗಳು, ಪ್ರಾಣಿ ಪಕ್ಷಿ ಗಿಡ ಮರಗಳು ಇಲ್ಲಿ ಬೆಳೆದವಲ್ಲ ಭೂಮಿ ಮೇಲೆ ಇರುವಂತವು, ಅವುಗಳು ಅರಣ್ಯವನ್ನ ಅವಲಂಬಿಸಿವೆ, ಕಾಡನ್ನ ಅವಲಂಬಿಸಿವೆ. ರೇಟ್ ಆಫ್ ಡಿಸ್ಟ್ರಕ್ಷನ್ ಆಫ್ ಫಾರೆಸ್ಟ್ ಈಸ್ ಇನ್ಕ್ರೀಸಿಂಗ್. ಈಗ ಅರಣ್ಯ ನಾಶ ಪ್ರಮಾಣ ಹೆಚ್ಚಾಗಿದೆ. ಇಲ್ಲಿ ಚಿತ್ರ ನೋಡ್ರಿ. Though we live in town, we depend on forest for food, cloth, fuel, medicine, building materials, etc. ನಾವು ನಗರ ಪ್ರದೇಶದಲ್ಲಿ ವಾಸವಾಗಿದ್ರೂ ಸಹ ನಾವು ಅರಣ್ಯ ಕಾಡಿನ ಮೇಲೆ ಅವಲಂಬಿತರಾಗಿದ್ದೇವೆ. ನಮಗೆ ಕಾಡಿನಿಂದ ಬಟ್ಟೆ ಮತ್ತು ಫುಲ್ ಇಂಧನ, ಔಷಧಿ, ಮನೆ ಕಟ್ಟಲು ಸಾಮಗ್ರಿಗಳು ದೊರೆಯುತ್ತವೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಕರೆಕ್ಟ್ ಐತಿ. It would be better if 1/3 of earth area were forest. ಭೂಮಿಯ ಮೂರನೇ ಒಂದು ಭಾಗ ಅಂತಂದ್ರ ಈ ತರ ಮೂರನೇ ಒಂದು ಭಾಗ 1/3 + 1/3 + 1/3 ಸೇರಿಸಿದಾಗ = 1 ಆಗತ್ತ. ಅದ್ರೊಳಗೆ ಒಂದು ಭಾಗ ಫಾರೆಸ್ಟ್ ಇರ್ಬೇಕು, ಇನ್ನು 2 ಭಾಗ ನಾವು ವಾಸಕ್ಕ ಮತ್ತ ಇದಕ್ಕ ಭೂಮಿಯ ಸಾಗುವಳಿಗೆ ಯೂಸ್ ಮಾಡ್ಕೊಂಡ್ರೆ ನಡೀತೈತಿ. ಒಂದು ಭಾಗ ವಾಸ, ಒಂದು ಭಾಗ ಸಾಗುವಳಿ, ಒಂದು ಭಾಗ ಅರಣ್ಯ ಇರ್ಬೇಕು ಅಂತ ಹೇಳ್ತಾ ಇದಾರ. ಅಂದ್ರೆ ಅದು ಸಮತೋಲನವಾಗಿರುತ್ತ. Many medicines are manufactured from the forest plant. ಹಲವಾರು ಔಷಧಿಗಳನ್ನ ಅರಣ್ಯದಲ್ಲಿನ ಗಿಡಗಳನ್ನ ತೆಗೆದುಕೊಂಡು ಮಾಡಲಾಗುತ್ತದೆ. Write a slogan about conservation of forest. ಅರಣ್ಯ ಸಂರಕ್ಷಣೆಯ ಬಗ್ಗೆ ಘೋಷಣೆಗಳನ್ನ ಬರೆಯಿರಿ ಅಂತ ಹೇಳ್ಯಾರ. Save forest, save life. Plant more, save our earth. Forests are our green friends. ಹಸಿರು ನಮ್ಮ ಉಸಿರಾಗಿದೆ. ಇನ್ನು ಹಲವಾರನ್ನ ನೀವು ಬರೀರಿ. Do you know this? ಇಲ್ಲೊಂದಿಷ್ಟನ್ನ ನಿಮ್ಗೆ ಗೊತ್ತಾ? Bamboo belong to grass family. ನೋಡ್ರಿ, ಬಿದಿರು ಹುಲ್ಲಿನ ಜಾತಿಗೆ ಸೇರಿದ ಸಸ್ಯ. ಗೊತ್ತಾ ಇರ್ಲಿಲ್ಲಲ್ಲ? Some plants grow from the leaves. For example, Bryophyllum. ಕೆಲವು ಜಾತಿಯ ಸಸ್ಯಗಳು ಎಲೆಗಳಿಂದಲೇ ಸಸಿಗಳು ಹುಟ್ಟುತ್ತವೆ. ಎಲೆಯನ್ನು ಹಾಕ್ಬಿಟ್ರೆ ಸಾಕು ಸಸಿ ಆಗ್ತವು. ಉದಾಹರಣೆಗೆ ಬ್ರಯೋಫೆಲಮ್ ಅನ್ನೋದು ಇಲ್ಲೇ ಕೊಟ್ರ ನೋಡ್ರಿ, ಎಲೆಯಿಂದ ಸಸ್ಯ ಆಗುತ್ತ. ನಾವು ಸಾಮಾನ್ಯವಾಗಿ ಕಾಂಡದಿಂದ ಸಸ್ಯ ಆಗೋದು ಗೊತ್ತಿರುತ್ತ, ಎಲೆಯಿಂದ ಸಸ್ಯ ಆಗುತ್ತ ಅನ್ನೋದು ಗೊತ್ತಿರಲ್ಲ. ಅದಕ್ಕೊಂದು ಉದಾಹರಣೆ ಕೊಟ್ರಲ್ಲಿ. The seed of mangrove plant which grow in the coastal region germinate on the plant itself. ನೋಡ್ರಿ, ಮ್ಯಾಂಗ್ರೋವ್ ಸಸ್ಯದ ಇದು ಮ್ಯಾಂಗ್ರೋವ್ ಸಸ್ಯ ಎಲ್ಲಿ ಬೆಳೀತದೆ ಅಂದ್ರೆ ಕಡಲ ತೀರದಲ್ಲಿ ಬೆಳೆಯುತ್ತ. ಅದು ಸಸ್ಯದಲ್ಲಿದ್ದಾಗಲೇ ಮೊಳಕೆ ಹೊಡೆಯುತ್ತಂತ. ಲೇಟರ್ ಆನ್ ಸೀಡಿಂಗ್ಸ್ ಫಾಲ್ ಆನ್ ದ ಗ್ರೌಂಡ್ ಅಂಡ್ ಗ್ರೋ. ಅದು ನಂತರ ಮೊಳಕೆ ಹೊಡೆದು ಕೆಳಗೆ ಬೀಳುತ್ತ, ಅವಾಗ ಅದು ಕೆಳಗೆ ಬಿದ್ದು ಹುಟ್ಕೊಳ್ಳುತ್ತ, ಭೂಮಿ ಮೇಲೆ ಬಿದ್ದು ಹುಟ್ಕೊಳ್ಳುತ್ತ ಅಂತ. The plants such as pitcher plant, ಕೀಟಹಾರಿ ಸಸ್ಯಗಳು ಅಂತಾರೆ. ಪಿಚ್ಚರ್ ಪ್ಲಾಂಟ್, ಡ್ರಾಸೆರಾ ಅಂಡ್ ಕೋಬ್ರಾ ಲಿಲ್ಲಿ, ನೆಪೆಂಥಿಸ್ ಅಂತ ಇನ್ನೊಂದು ಬರುತ್ತೆ. ಈ ಇನ್ಸೆಕ್ಟ್ಸ್, ಪಿಚ್ಚರ್ ಪ್ಲಾಂಟ್, ಡ್ರಾಸೆರಾ, ನೆಪೆಂಥಿಸ್, ಕೋಬ್ರಾ ಲಿಲ್ಲಿ, ಇನ್ಸೆಕ್ಟ್ಸ್, ಅವು ಕೀಟಗಳನ್ನ ತಿಂತವು. ದೇ ಆರ್ ಕಾಲ್ಡ್ ಇನ್ಸೆಕ್ಟ್ ಈಟಿಂಗ್, ಇನ್ಸೆಕ್ಟಿವೋರಸ್ ಪ್ಲಾಂಟ್ ಅಂತ ಹೇಳ್ತಾರ. ಕೀಟಹಾರಿ ಸಸ್ಯಗಳು ಪಿಚ್ಚರ್ ಪ್ಲಾಂಟ್ ಈ ತರ ಐತ್ ನೋಡ್ರಿ. ಕೋಬ್ರಾ ಲಿಲ್ಲಿ, ಡ್ರಾಸೆರಾ. The seed of Coco de Mer is the largest seed in the world. ಅದು ಪ್ರಪಂಚದಲ್ಲಿ ಅತಿ ದೊಡ್ಡ ಬೀಜವಂತೆ. It weigh nearly 18 kg, 18 ಕಿಲೋ. ಯಪ್ಪ ಶಿವ ಶಿವ ಶಿವ. ಕೋಕೋ ಡೀರ್ ಮೇರ್, ಆ ಗಿಡದ್ದು 18 kg ಬರೀ ಬೀಜ ಇರುತ್ತಂತ ನೋಡ್ರಿ. ಎಂತಂತ ಅದ್ಭುತ ಅದು. There are 5 national parks, 5 bird sanctuaries and
16 ವೈಲ್ಡ್ ಲೈಫ್ ಸೆಂಚುರೀಸ್ ಇನ್ ಕರ್ನಾಟಕ. ಇನ್ನು ಒಂದಿಷ್ಟು ಸೇರ್ತಾ ಇರ್ತವು, ಒಂದಿಷ್ಟನ್ನ ತೆಗಿತಾ ಇರ್ತಾರ. ಇದನ್ನ ಕರೆಕ್ಟ್ ಆಗಿ ಡೀಟೇಲ್ ಆಗಿ ನೋಡ್ರಿ. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಲೆಸನ್ 4 ರೂಟ್ಸ್ ಸಪೋರ್ಟ್ ಆಫ್ ದ ಪ್ಲಾಂಟ್, ಬೇರು ಸಸ್ಯದ ಆಧಾರ, ನೋಡೋಣ.